ವೆಲ್ಕಮ್ ಟು ಅಚ್ಚುಮೆಚ್ಚಿನ ಅಡುಗೆ ಮನೆ. ಇವತ್ತಿನ ರೆಸಿಪಿ ಸುವರ್ಣಗಡ್ಡೆ ಸಾರು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ತುರಿದ ತೆಂಗಿನಕಾಯಿ, 15 ಒಣಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 6 ಬೆಳ್ಳುಳ್ಳಿ. ಮಿಕ್ಸಿ ಜಾರ್ಗೆ ತೋರಿಸಿರೋ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 3/4 ಗ್ಲಾಸಷ್ಟು ನೀರು ಹಾಕಿ ಮಸಾಲೆನ ರುಬ್ಕೋಬೇಕು. ಇಲ್ಲಿ ನಾವಿವಾಗ ಕಪ್ಪು ಕಡಲೆಯನ್ನು ಒಂದು 5 ಅವರ್ ನೆನೆಸಿಟ್ಟು ಅದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ನಾವಿಲ್ಲಿ 1/4 kg ಸುವರ್ಣಗಡ್ಡೆಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿಡಬೇಕು. ಇವಾಗ ಸುವರ್ಣಗಡ್ಡೆ ಬೇಯಿಸಲಿಕ್ಕೆ 1 ಲಿಂಬೆ ಗಾತ್ರದಷ್ಟು ಹುಣಸೆ, 1 ಟೇಬಲ್ ಸ್ಪೂನ್ ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿನ, 1-2 ಗ್ಲಾಸಷ್ಟು ನೀರನ್ನು ಹಾಕಿ 1 ವಿಷಲ್ ಬರ್ಸ್ಕೋಬೇಕು. ಸುವರ್ಣಗಡ್ಡೆ ಕಟ್ ಮಾಡುವಾಗ ಕೈಗೆ ತೆಂಗಿನೆಣ್ಣೆ ಹಚ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿ, ಕರಿಬೇವು, ಅರ್ಧ ಟೊಮೆಟೊ ಇದನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಇದಕ್ಕೆ 1 ವಿಷಲ್ ಬರ್ಸಿರುವಂಥ ಸುವರ್ಣಗಡ್ಡೆಯನ್ನು ಹೀಗೆ ನೀರು ಬಸಿದು ಬರೀ ಸುವರ್ಣಗಡ್ಡೆಯನ್ನು ಹಾಕೋಬೇಕು. ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಅದರ ಹದವನ್ನು ಸ್ವಲ್ಪ ನೀರನ್ನು ಸೇರಿಸಿ ಸರಿ ಮಾಡಿ ಉಪ್ಪು ಖಾರ ರುಚಿಯನ್ನು ನೋಡಿಕೊಂಡು ಒಂದು 5 ನಿಮಿಷಗಳ ಕಾಲ ಅದನ್ನು ಕುದಿಸ್ಕೋಬೇಕು. ಇವಾಗ ಸಾರು ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಬೇಯಿಸಿಟ್ಕೊಂಡಿರುವಂಥ ಕಪ್ಪು ಕಡಲೆಯನ್ನು ಸೇರಿಸಿ 2 ನಿಮಿಷಗಳ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ್ರೆ ನಮ್ಮ ಸುವರ್ಣಗಡ್ಡೆ ಸಾರು ರೆಡಿ. ನಿಮಗೆ ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.